ನಮಸ್ಕಾರ. ಚುನಾವಣೆ ಅಂದ್ರೆ ಕೇವಲ ರಾಜಕೀಯ ಅಲ್ಲ, ಅದು ಡೇಟಾ, ಅಭಿವೃದ್ಧಿ ಮತ್ತು ಮುಖ್ಯವಾಗಿ ಜನರ ಧ್ವನಿ. ಬನ್ನಿ, ಇವತ್ತು ನಾವು 2023ರ ಹೊನ್ನಾಳಿ ಚುನಾವಣೆಯನ್ನ ಒಂದು ಕೇಸ್ ಸ್ಟಡಿಯಾಗಿ ತೆಗೆದುಕೊಂಡು ಅಂಕಿಅಂಶಗಳ ಆಚೆಗಿನ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಸಂಖ್ಯೆಯನ್ನ ನೋಡಿ, 10.32%. ಇದು ಕೇವಲ ಒಂದು ಅಂಕಿಯಲ್ಲ, ಒಂದೇ ಒಂದು ಚುನಾವಣೆಯಲ್ಲಿ ಮತಗಳ ದಿಕ್ಕೇ ಬದಲಾದ ಒಂದು ದೊಡ್ಡ ಬದಲಾವಣೆಯ ಕಥೆಯನ್ನ ಇದು ಹೇಳುತ್ತೆ. ಇದು ಒಂದು ಕ್ಷೇತ್ರದ ಜನರ ಮನಸ್ಸಲ್ಲಾದ ನಿರ್ಣಾಯಕ ಪಲ್ಲಟವನ್ನ ತೋರಿಸುತ್ತೆ. ಹಾಗಾದ್ರೆ ಇಡೀ ಕ್ಷೇತ್ರವೇ ಯಾಕಿಷ್ಟು ದೊಡ್ಡ ನಿರ್ಧಾರ ತಗೊಳ್ತು? ಈ ವಿಶ್ಲೇಷಣೆಯಲ್ಲಿ ನಾವು ಡೇಟಾ ಮತ್ತು ಜನರ ಧ್ವನಿಯ ಮೂಲಕ ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ. ನಮ್ಮ ಈ ವಿಶ್ಲೇಷಣೆಯನ್ನ 6 ಭಾಗಗಳಲ್ಲಿ ನೋಡೋಣ. ಹೊನ್ನಾಳಿಯ ಜನಾದೇಶ, ಮಣ್ಣಿನ ಮಿಡಿತ ಅಂದ್ರೆ ಅಲ್ಲಿನ ಜನರ ನಾಡಿ ಮಿಡಿತ, ತೀರ್ಪಿನ ಹಿಂದಿನ ಕಾರಣಗಳು, ಒಂದು ಸ್ಟ್ರಾಟಜಿಕ್ ಬ್ಲೂಪ್ರಿಂಟ್, ಆಡಳಿತಕ್ಕೆ ಸಿಗುವ ಪಾಠಗಳು ಮತ್ತು ಕೊನೆಗೆ ಮುಂದಿನ ದಾರಿ ಏನು ಅಂತ. ಸರಿ, ಹಾಗದೆ ಮೊದಲನೇ ಭಾಗಕ್ಕೆ ಹೋಗೋಣ. ಈ ಚುನಾವಣಾ ಫಲಿತಾಂಶದ ಅಡಿಪಾಯ ಏನಾಗಿತ್ತು? ಫಲಿತಾಂಶದ ಹಿಂದಿನ ಅಂಕಿಅಂಶಗಳನ್ನ ಮೊದಲು ನೋಡೋಣ. 2018 ಮತ್ತೆ 2023ರ ರಿಸಲ್ಟ್ಸ್ ಅನ್ನ ಒಮ್ಮೆ ಹೋಲಿಸಿ ನೋಡಿ. 2018ರಲ್ಲಿ ಬಿಜೆಪಿ ಗೆದ್ದಿದ್ದು ಕೇವಲ 4233 ವೋಟುಗಳ, ಅಂದ್ರೆ 2.6% ಅಂತರದಿಂದ. ಆದರೆ 2023ರಲ್ಲಿ ಕಾಂಗ್ರೆಸ್ 17,560 ವೋಟುಗಳ ಬೃಹತ್ ಅಂತರದಿಂದ ಗೆಲ್ಲುತ್ತೆ. ಇದು ಕೇವಲ ಗೆಲುವಲ್ಲ, ಇದೊಂದು ಸ್ಪಷ್ಟವಾದ ರಾಜಕೀಯ ಬದಲಾವಣೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಈ ಬದಲಾವಣೆ ಸುಮ್ಮನೆ ಒಂದು ಪಕ್ಷ ವೋಟ್ ಕಳ್ಕೊಂಡಿದ್ದಲ್ಲ. ಬಿಜೆಪಿ 5.82% ವೋಟ್ ಕಳ್ಕೊಂಡ್ರೆ ಕಾಂಗ್ರೆಸ್ ಅದಕ್ಕಿಂತ ಹೆಚ್ಚು ಅಂದ್ರೆ 7.12% ವೋಟುಗಳನ್ನು ಗಳಿಸ್ಕೊಂಡಿದೆ. ಅಷ್ಟೇ ಅಲ್ಲ, ಮತದಾನದ ಪ್ರಮಾಣ ಕೂಡ 1.76% ಹೆಚ್ಚಾಗಿದೆ. ಸಾಮಾನ್ಯವಾಗಿ ಮತದಾನ ಹೆಚ್ಚಾದಾಗ ಅದು ಆಡಳಿತ ವಿರೋಧಿ ಅಲೆಯ ಸಂಕೇತ ಆಗಿರುತ್ತೆ. ಸರಿ, ರಿಸಲ್ಟ್ ಏನು ಅಂತ ಗೊತ್ತಾಯ್ತು. ಆದರೆ ಈ ಬದಲಾವಣೆ ಎಲ್ಲಿ ಮತ್ತು ಯಾರಿಂದ ಆಯಿತು ಅಂತಾನೂ ಅರ್ಥ ಮಾಡ್ಕೋಬೇಕು ಅಲ್ವಾ? ಅದಕ್ಕೆ ನಾವೀಗ ಕ್ಷೇತ್ರದ ಸಾಮಾಜಿಕ ಆರ್ಥಿಕ ಚಿತ್ರಣವನ್ನ ನೋಡೋಣ. ಈ ಡೇಟಾ ಪಾಯಿಂಟ್ ತುಂಬಾನೇ ಮುಖ್ಯ. ಹೊನ್ನಾಳಿಯ 92% ಜನಸಂಖ್ಯೆ ಹಳ್ಳಿಗಳಲ್ಲಿ ವಾಸ ಮಾಡೋದು. ಅಂದ್ರೆ ಸ್ಪಷ್ಟವಾಗಿ ಇಲ್ಲಿನ ರಾಜಕೀಯದ ಹೃದಯ ಇರೋದೇ ಹಳ್ಳಿಗಳಲ್ಲಿ, ರೈತರ ಸಮಸ್ಯೆಗಳಲ್ಲಿ. ಅದೇ ರೀತಿ ಇಲ್ಲಿನ 67ರಷ್ಟು ಜನ ಕೃಷಿಯನ್ನೇ ನಂಬಿಕೊಂಡಿದ್ದಾರೆ. ಇದರರ್ಥ ನೀರಾವರಿ, ಬೆಳೆ ಈ ಥರದ ವಿಷಯಗಳು ಕೇವಲ ರಾಜಕೀಯ ವಿಷಯಗಳಲ್ಲ, ಅವು ಜನರ ಬದುಕಿನ ಪ್ರಶ್ನೆಗಳು. ಮಣ್ಣಿನ ಸಮಸ್ಯೆಗಳು ಜನರ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಕರ್ನಾಟಕದ ನಕ್ಷೆಯಲ್ಲಿ ನೋಡಿದ್ರೆ ಹೊನ್ನಾಳಿ ಇರೋದು ದಾವಣಗೆರೆ ಜಿಲ್ಲೆಯಲ್ಲಿ. ಇದು ರಾಜ್ಯದ ಪ್ರಮುಖ ಕೃಷಿ ಕೇಂದ್ರಗಳಲ್ಲಿ ಒಂದು. ಈ ಜಾಗದ ಭೌಗೋಳಿಕ ಸ್ಥಿತಿಯೇ ಜನರ ಬದುಕು ಮತ್ತು ರಾಜಕೀಯ ಆದ್ಯತೆಗಳನ್ನ ನಿರ್ಧರಿಸುತ್ತೆ. ಈ ಎಲ್ಲ ಡೇಟಾ ಸೇರಿ ನಮಗೊಂದು ಪದವನ್ನ ನೆನಪಿಸುತ್ತೆ: ಅಭಿವೃದ್ಧಿ ಕೊರತೆ. ಅಂದ್ರೆ ರಸ್ತೆ, ನೀರು, ಉದ್ಯೋಗದಂತಹ ಮೂಲಭೂತ ಸೌಕರ್ಯಗಳು ಜನರ ನಿರೀಕ್ಷೆ ಮಟ್ಟಿಗೆ ತಲುಪಿಲ್ಲ. ಇದು ಮತದಾರರಲ್ಲಿ ಅಸಮಾಧಾನ ಹುಟ್ಟಿಸೋಕೆ ಒಂದು ದೊಡ್ಡ ಕಾರಣ ಆಗಿರ್ಬೋದು. ಸರಿ, ಈಗ ನಾವು ಕ್ಷೇತ್ರದ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನ ಫಲಿತಾಂಶದ ಜೊತೆ ಕನೆಕ್ಟ್ ಮಾಡೋಣ. ಜನರ ತೀರ್ಪಿನ ಹಿಂದಿದ್ದ ಅಸಲಿ ಕಾರಣಗಳೇನು ಅದನ್ನ ನೋಡೋಣ. ನಾವು ನೆಲಮಟ್ಟದಲ್ಲಿ ನೋಡಿದಾಗ 4 ಪ್ರಮುಖ ವಿಷಯಗಳು ಎದ್ದು ಕಾಣಿಸುತ್ತೆ. 1, ಯೋಜನೆಗಳು ಇವೆ, ಸರಿ, ಆದರೆ ನಮ್ಮ ಮೂಲಭೂತ ಸಮಸ್ಯೆ ಬಗೆಹರಿದಿಲ್ಲ ಅನ್ನೋ ಭಾವನೆ. 2, ರಸ್ತೆ, ನೀರಾವರಿ ಸರಿಯಿಲ್ಲದೆ ಜೀವನ ನಡೆಸುವುದು ಕಷ್ಟವಾಗಿದೆ. 3, ಯುವಕರಿಗೆ ಸ್ಥಳೀಯವಾಗಿ ಉದ್ಯೋಗ ಇಲ್ಲ. ಮತ್ತು ಕೊನೆಯದಾಗಿ, ನಮ್ಮ ಮಾತನ್ನ ಯಾರೂ ಕೇಳ್ತಿಲ್ಲ ಅನ್ನೋ ರಾಜಕೀಯ ಭ್ರಮಣೆ ರಸನ. ಜನರ ಈ ಎಲ್ಲ ನೋವನ್ನ ಈ ಒಂದೇ ಒಂದು ವಾಕ್ಯದಲ್ಲಿ ಹಿಡಿದಿಡಬಹುದು: ನಮ್ಮ ಹೊಲಗಳು ಬಾಯಾರಿವೆ, ನಮ್ಮ ಹಳ್ಳಿಗಳು ಅಷ್ಟೆ. ಹೊನ್ನಾಳಿಯ 29 ಹಳ್ಳಿಗಳು ನೀರಿನ ತೀವ್ರ ಸಮಸ್ಯೆಯನ್ನ ಎದುರಿಸ್ತಿವೆ. ಇದು ಅಂಕಿ ಅಂಶ ಮಾತ್ರವಲ್ಲ, ಜನರ ದಿನನಿತ್ಯದ ಬವಣೆ. ನೋಡಿ, ಒಂದು ಆರೋಗ್ಯಕರ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರದಲ್ಲಿರೋರ ಹತ್ರ ಸತ್ಯ ಹೇಳೋದು, ಪ್ರಶ್ನೆ ಕೇಳೋದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು. ಜನರು ತಮ್ಮ ಕುಂದುಕೊರತೆಗಳನ್ನ ಮುಕ್ತವಾಗಿ ಹೇಳಿ ಅದಕ್ಕೆ ಉತ್ತರ ಕೇಳ್ದಾಗ ಮಾತ್ರ ಅವರ ಘನತೆಯನ್ನ ಗೌರವಿಸಿದಂತೆ ಆಗುತ್ತೆ. ಸರಿ, ಈಗ ಆಡಳಿತದಲ್ಲಿದ್ದವರ ಕಡೆಯಿಂದ ನೋಡೋಣ. ಇಲ್ಲಿ ನಾವು ಯಾರನ್ನೂ ವೈಯಕ್ತಿಕವಾಗಿ ಟೀಕೆ ಮಾಡ್ತಿಲ್ಲ, ಬದಲಾಗಿ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ತಿದ್ದೀವಿ. ಅವರ ಸಾಮರ್ಥ್ಯಗಳೇನಿದ್ವು, ಅವರ ದೌರ್ಬಲ್ಯಗಳು ಯಾವುವು, ಅವರಿಗೆ ಯಾವ ಅವಕಾಶಗಳಿದ್ವು ಮತ್ತು ಯಾವ ಬೆದರಿಕೆಗಳನ್ನ ಅವರು ಎದುರಿಸ್ತಿದ್ರು. ಈ ವಿಶ್ಲೇಷಣೆ ಒಂದು ವ್ಯವಸ್ಥೆ ಯಾಕೆ ಕೆಲಸ ಮಾಡಲಿಲ್ಲ ಅನ್ನೋದರ ಮೇಲೆ ಬೆಳಕು ಚೆಲ್ಲುತ್ತೆ. ಇಲ್ಲಿಯವರೆಗೆ ನಾವು ಸಮಸ್ಯೆಯನ್ನ ಗುರುತಿಸಿದ್ವಿ. ಈಗ
ಈ ಡೇಟಾವನ್ನೇ ಬಳಸಿಕೊಂಡು ಒಂದು ಪರಿಹಾರದ ನೀಲನಕ್ಷೆಯನ್ನ ಹೇಗೆ ತಯಾರಿಸಬಹುದು ಅನ್ನೋದನ್ನ ನೋಡೋಣ. ಅಂದ್ರೆ ಸಮಸ್ಯೆಯನ್ನೇ ಅವಕಾಶವಾಗಿ ಹೇಗೆ ಬದಲಾವರಿಸಬಹುದು. ಹಾಗಾದ್ರೆ ಪರಿಹಾರ ಏನು? ನೋಡಿ, ಇಲ್ಲೊಂದು ಸ್ಪಷ್ಟವಾದ 3 ಹಂತದ ಆಕ್ಷನ್ ಪ್ಲಾನ್ ಇದೆ. ಮೊದಲನೇದು ತಕ್ಷಣದ ನೀರಿನ ಪರಿಹಾರ, ಎರಡನೇದು ರಸ್ತೆ ಮತ್ತು ಸಂಪರ್ಕವನ್ನ ಸರಿಪಡಿಸುವುದು, ಮೂರನೇದು ರೈತರಿಗೆ ಮತ್ತು ಯುವಕರಿಗೆ ಕೌಶಲ್ಯ ತರಬೇತಿ. ಈ 3 ಅಂಶಗಳು ಜನರ ಮುಖ್ಯ ಸಮಸ್ಯೆಗಳಿಗೆ ನೇರ ಉತ್ತರ ಕೊಡ್ತವೆ. ಯಾವುದೇ ತಂತ್ರಗಾರಿಕೆ ಎಲ್ಲಾ ಕಡೆ ಒಂದೇ ರೀತಿ ಕೆಲಸ ಮಾಡಲ್ಲ, ಅದನ್ನ ಸ್ಥಳೀಯತೆಗೆ ತಕ್ಕಂತೆ ಬದಲಿಸಬೇಕು. ಉದಾಹರಣೆಗೆ, ಬಿಜಾಪುರ ನಗರದಲ್ಲಿ ಯಶಸ್ವಿಯಾದ ಒಂದು ತಂತ್ರವನ್ನ ಹೊನ್ನಾಳಿಯ ಗ್ರಾಮೀಣ ಭಾಗಕ್ಕೆ ಕಿಸಾನ್ ಕೌಶಲ್ಯ ವ್ಯಾನ್ಗಳ ಮೂಲಕ ಮತ್ತು ನಿರ್ದಿಷ್ಟ ಸಮುದಾಯಗಳ ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ಅಳವಡಿಸಬಹುದು. ಆದರೆ ಜನರನ್ನ ತಲುಪೋ ಈ ತಂತ್ರಗಾರಿಕೆಯಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಇದೆ. ಅದು ಮತದಾರರ ಮಾಹಿತಿಯನ್ನ ಗೌರವಯುತವಾಗಿ ಬಳಸೋದು. ಭಾರತದ ಹೊಸ ಡೇಟಾ ಸಂರಕ್ಷಣಾ ಕಾನೂನಿನ ಪ್ರಕಾರ ಜನರ ಗೌಪ್ಯತೆ ಮತ್ತು ಅವರ ಸಮ್ಮತಿ ಎಲ್ಲಕ್ಕಿಂತ ಮುಖ್ಯ. ಅವರ ಮಾಹಿತಿಯನ್ನ ಯಾವ ಉದ್ದೇಶಕ್ಕೆ ಪಡೆಯಲಾಗಿದೆಯೋ ಅದಕ್ಕೆ ಮಾತ್ರ ಬಳಸಬೇಕು. ಹೊನ್ನಾಳಿಯ ಈ ಕೇಸ್ ಸ್ಟಡಿಯಿಂದ ನಾವು ಕಲಿಬೇಕಾದ ದೊಡ್ಡ ಪಾಠ ಏನು? ಚುನಾವಣೆ ಗೆಲ್ಲೋದು ಅಂದ್ರೆ ಅದು ನೆಲಮಟ್ಟದಿಂದ ಬರುವ ಡೇಟಾವನ್ನ ಸರಿಯಾಗಿ ಕೇಳಿಸ್ಕೊಳ್ಳೋದು, ಅದಕ್ಕೆ ಪರಿಹಾರ ರೂಪಿಸೋದು. ಇದೊಂದು ರೀತಿಯಲ್ಲಿ ಡೇಟಾ ಇಂಜಿನಿಯರಿಂಗ್ ಸಮಸ್ಯೆ ಇದ್ದಾಗೆ. ಇದನ್ನೇ ನಾವು ಹೀಗೆ ಹೇಳ್ಬೋದು, ಚುನಾವಣೆಯನ್ನ ಯಾರು ಗೆಲ್ತಾರೆ ಅಂದ್ರೆ ಯಾರು ಜನರ ಡೇಟಾವನ್ನ ಅಂದ್ರೆ ಅವರ ಮಾತುಗಳನ್ನ ಸಮಸ್ಯೆಗಳನ್ನ ಅತ್ಯುತ್ತಮವಾಗಿ ಕೇಳಿಸ್ಕೊಳ್ತಾರೋ, ಅರ್ಥ ಮಾಡ್ಕೊಳ್ತಾರೋ ಮತ್ತು ಅದಕ್ಕೆ ಸ್ಪಂದಿಸ್ತಾರೋ ಅವರೇ. ಹಾಗಾದ್ರೆ ಮುಂದಿನ ದಾರಿ ಏನು? ಒಳನೋಟದಿಂದ ಒಂದು ಜನಾದೇಶವನ್ನ ಹೇಗೆ ರೂಪಿಸಬಹುದು ಅನ್ನೋದರ ಬಗ್ಗೆ ಯೋಚಿಸ್ತಾ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಕೊನೆಯದಾಗಿ ಒಂದು ಪ್ರಶ್ನೆ. ಪ್ರತಿಯೊಬ್ಬ ಮತದಾರನ ಪ್ರತಿಯೊಂದು ಸಮಸ್ಯೆಯೂ ಒಂದು ಡೇಟಾ ಪಾಯಿಂಟ್ ಅಂತ ನಾವು ಅಂದ್ಕೊಂಡ್ರೆ, ನಾಯಕರು ಈ ಡೇಟಾವನ್ನ ಕೇವಲ ಕೇಳಿಸ್ಕೊಳ್ಳೋಕೆ ಮಾತ್ರವಲ್ಲ, ಜನರ ನಂಬಿಕೆಯ ಈ ದೊಡ್ಡ ಸಮೀಕರಣವನ್ನ ಬಿಡಿಸೋಕೆ ಯಾವ ರೀತಿ ವ್ಯವಸ್ಥೆಗಳನ್ನ ಕಟ್ಟಬಹುದು? ಯೋಚಿಸಿ.